ನಮಸ್ತೆ. ಈಗ ನಾನು ಕೆಲವು ಮನೆಮದ್ದಿನ ಬಗ್ಗೆ ವಿಡಿಯೋಗಳನ್ನು ಮಾಡ್ತೇನೆ. ಮನೆಮದ್ದು ಅಂದರೆ ನಮ್ಮ ಅಡುಗೆ ಮನೆಯಲ್ಲೇ ಸಿಗುವಂಥದ್ದು. ಕೆಲವು ನಮ್ಮ ಅಡುಗೆ ಮನೆಯಲ್ಲಿರ್ತವೆ, ಕೆಲವು ನಮ್ಮ ಹಿತ್ತಲ ಗಿಡಗಳಲ್ಲಿ, ನಮ್ಮ ಅಂಗಳದಲ್ಲಿ, ನಮ್ಮ ಸುತ್ತಮುತ್ತ ಎಲ್ಲ ಕಡೆ ಸಿಗುವಂತಹ ಕೆಲವು ಸಿಂಪಲ್ ಆದಂತಹ ಹೋಮ್ ರೆಮಿಡಿಯನ್ನು ಹೇಳ್ತೇನೆ. ಮೊದಲನೇದಾಗಿ ಮಕ್ಕಳಿಗೆ ಕಫದ ಸಮಸ್ಯೆ ಇರ್ತದೆ, ಸಣ್ಣ ಮಕ್ಕಳಿಗೆ, ಅದು ಸಣ್ಣ ಮಕ್ಕಳ ವಿಷಯ ಹೇಳ್ತೇನೆ. ಅವರಿಗೆ ಎದೆಯ ಭಾಗದಲ್ಲಿ ಒಂಥರ ಸೌಂಡ್ ಬರ್ತಿರ್ತದೆ, ಗರಗರ ಅಂತೇಳಿ. ಆಗ ನಾವು ನಮ್ಮ ಸುತ್ತಮುತ್ತಲೇ ಸಿಗುವಂತಹ ಒಂದು ವಿಶೇಷ ಗುಣವಿರುವಂತಹ ಒಂದು ಗಿಡದ ಬಗ್ಗೆ ಹೇಳ್ತೇನೆ. ಅದು ಹೇಳಿದರೆ ಸಂಬರಪಳ್ಳಿ ಅಂತ ಹೇಳ್ತೇವೆ ನಾವು ಮಂಗಳೂರಲ್ಲಿ. ಅದಕ್ಕೆ ಬೇರೆ ಕಡೆ ಏನು ಹೇಳ್ತಾರೆ ನನಗೆ ಅಷ್ಟು ಐಡಿಯಾ ಇಲ್ಲ. ಸಂಬರಪಳ್ಳಿ ಅಂತ ಹೇಳ್ತೇವೆ ನಾವು ಮಂಗಳೂರಲ್ಲಿ. ಅದನ್ನು ಸ್ಟೀಮ್ ಮಾಡಬೇಕು. ಫಸ್ಟಿಗೆ ಸ್ಟೀಮ್ ಮಾಡಿ ಅದನ್ನು ಮಗುವಿನ ಎದೆಯ ಭಾಗಕ್ಕೆ, ಬಿಸಿ ಬಿಸಿ ಅಲ್ಲ, ಸ್ವಲ್ಪ ತಣಿಬೇಕು. ಆದರೆ ಅದು ಆ ಸ್ಟೀಮ್ ಮಾಡುವಾಗ ಅದರ ನೀರನ್ನು ಬಿಡಬೇಕು. ಅದು ನೀರು ಬಿಟ್ಟು ಒಂಥರ ಸ್ಮೂತ್ ಆಗ್ತದೆ ಆ ಎಲೆ. ಆನಂತರ ಸ್ವಲ್ಪ ಲೈಟ್ ಬಿಸಿ ಇರುವಾಗಲೇ ಆ ಮಗುವಿನ ಈ ಎದೆ ಭಾಗದಲ್ಲಿ ಒಂದು 4-5 ಎಲೆಗಳನ್ನು ಸ್ಟೀಮ್ ಬರಿಸಿ ಲೈಟ್ ಬಿಸಿ ಆದಮೇಲೆ, ಫಸ್ಟಿಗೆ ಬಿಸಿ ಆಗಬೇಕು, ಅದು ಸ್ವಲ್ಪ ತಣ್ಣಗೆ ಆದಮೇಲೆ, ಫುಲ್ ತಣ್ಣಗೆ ಆಗಬಾರ್ದು, ಅದನ್ನು ಹಾಗೆ ಎದೆ ಮೇಲೆ ಹಾಕಬೇಕು, ಸುತ್ತ ಹಾಗೆಯೇ ಬಿಡಬೇಕು. ಅದು ಮಗು ಮಲಗಿರುವಾಗ ಮಾಡಿದರೆ ಒಳ್ಳೆಯದು, ಅದು ಕಫ ನೀರಾಗಿ ಹೋಗ್ತದೆ. ಅದೊಂದು. ಇನ್ನೊಂದು ಹೋಮ್ ರೆಮಿಡಿ ಹೇಳಿದರೆ, ಈಗ ಆ್ಯಸಿಡಿಟಿ ಕೆಲವರು ನೋಡುವಾಗ ಮುಖ ಎಲ್ಲ ಬಾತಿದಾಗೆ, ಕೈಯೆಲ್ಲ ಊದಿದಾಗೆ, ಅದು ನಿಜವಾಗಿ ಆ್ಯಸಿಡಿಟಿ ಉಂಟು ಅಂತ ಗೊತ್ತಾಗೋದಿಲ್ಲ. ನಾರ್ಮಲಾಗಿ ಇರ್ತಾರೆ ಯಾವಾಗಲೂ, ಆದರೆ ಅವರಿಗೆ ಆ್ಯಸಿಡಿಟಿ ಇರ್ತದೆ. ಆ ಆ್ಯಸಿಡಿಟಿಗೆ ಒಂದು ಮನೆಮದ್ದು ಹೇಳಿದರೆ, ಆದರೆ ಅದು ಒಮ್ಮೆಲೆ ನಿಲ್ಲುವುದಂತೇಳಿ ಅಲ್ಲ, ಅದನ್ನು ಡೈಲಿ ಯೂಸ್ ಮಾಡಬೇಕು. ಶುಂಠಿಯನ್ನು ಜಜ್ಜಿ ಅದನ್ನು ನಾವು ಯಾವಾಗಲೂ ಬೆಳಿಗ್ಗೆ ಟೀ ಕುಡಿಯುವವರಾದರೆ ಆ ಟೀಯನ್ನೇ ಜಿಂಜರ್ ಟೀ ಇಲ್ಲದೆ ಶುಂಠಿ ಚಹಾ ಮಾಡಿ ಚಹಾ ಕುದಿತಾ ಇರುವಾಗ ಅದನ್ನು ಹಾಕಬೇಕು. ಇಲ್ಲದ್ರೆ ಫಸ್ಟಿಗೆ ನಾವು ಡಿಕಾಷನ್ ಮಾಡುವಾಗಲೇ ಅದಕ್ಕೆ ಶುಂಠಿಯನ್ನು ಕುದಿಯುವಾಗ ಹಾಕಬೇಕು, ಮತ್ತು ಹಾಲನ್ನು ಮಿಕ್ಸ್ ಮಾಡ್ಬೋದು. ಇಲ್ಲದ್ರೆ ಫುಲ್ ಕುದಿದ ಮೇಲೆ, ಹಾಲೆಲ್ಲ ಕುದಿದಾದಮೇಲೆ ಈ ಶುಂಠಿಯನ್ನು ಅದಕ್ಕೆ ಹಾಕಿ ಒಂದು ಕುದಿ ಬರಿಸ್ಬೋದು. ಹಾಗೆ ಮಾಡೋದ್ರಿಂದ ಆ್ಯಸಿಡಿಟಿ ಕಡಿಮೆ ಆಗ್ತದೆ. ಕೆಲವೊಂದು ಸಲ ಚಹಾ ಕುಡಿದರೆ ಕೂಡ ಆ್ಯಸಿಡಿಟಿ ಆಗ್ತದೆ. ಅದಕ್ಕೆ ಚಹಾದ ಬದಲು ಖಾಲಿ ಜಿಂಜರ್ ಕಷಾಯದಾಗೆ ಮಾಡಿ ಕುಡಿಬೋದು. ಕೆಲವರಿಗೆ ಚಹಾ ಬೇಕೇ ಅಂತೇಳಿ ಇರುವವರು ಚಹಾಕ್ಕೆ ಜಿಂಜರ್ ಹಾಕಿ ಕುಡಿಬೋದು. ಹಾಗೆ ಮತ್ತು ಬೇರೆ ಇನ್ನೊಂದು ಕಫಕ್ಕೆ ಮದ್ದು ಹೇಳಿದರೆ, ಕಫ, ಜ್ವರ, ಶೀತ ಏನಿದ್ರು ಈ ಹಸುಗಳಿಗೆ, ಸಣ್ಣ ಮಕ್ಕಳಿಗೆ ಈ ಮದ್ದೆಲ್ಲ ಕೊಟ್ಟರೆ ಅದಕ್ಕೆ ಮೋಷನ್ ಎಲ್ಲ ಕಷ್ಟ ಆಗ್ತದೆ. ಆಗಿರುವಾಗ ನಾವು ಏನು ಮಾಡ್ಬೋದು ಹೇಳಿದರೆ, ಈ ತುಳಸಿ ರಸವನ್ನು ಸ್ವಲ್ಪ, ಅದು ಸ್ವಲ್ಪ ಸ್ಟೀಮ್ ಮಾಡಬೇಕು. ಸ್ಟೀಮ್ ಮಾಡಿ ಅದರ ರಸವನ್ನು ಹಿಂಡಿ ಮಕ್ಕಳಿಗೆ ಹಾಕ್ಬೋದು. ಮತ್ತೊಂದು ಹೇಳಿದರೆ, ಈ ಆ್ಯಸಿಡಿಟಿಗೆ, ದೊಡ್ಡವರಿಗೆ ಆ್ಯಸಿಡಿಟಿಗೆ ಮನೆಮದ್ದು ಹೇಳಿದರೆ ತುಂಬ ಎಫೆಕ್ಟಿವ್ ಇದೆ. ಅದು ಯಾವುದು ಹೇಳಿದರೆ, ಲಿಂಬೆ ಸರ್ಬತ್ ಮಾಡಿ, ಒಂದನೇದಾಗಿ ಲಿಂಬೆ ಸರ್ಬತ್ ಮಾಡಿ ಕುಡಿಬೋದು. ಒಂಥರ ಹೊಟ್ಟೆ ನೋವಾದಾಗೆ, ವಾಮಿಟಿಂಗ್ ಬರುವಾಗೆ, ಗ್ಯಾಸ್ ತುಂಬಿದಾಗೆ, ಎದೆಯ ನಡುವಲ್ಲಿ ಹಿಡ್ಕೊಂಡಾಗೆ ಹಾಗೆಲ್ಲ ಆಗುವಾಗ, ಆ ಸಂದರ್ಭದಲ್ಲಿ ಕೆಲವರು ಹೆದರಿ ಹೋಗ್ತಾರೆ, ಇದೇನೋ ಹಾರ್ಟ್ ಪ್ರಾಬ್ಲಮ್ ಉಂಟಾ ಏನೋ ಅಂತ. ಆದರೆ ಹಾರ್ಟ್ದು ಪ್ರಾಬ್ಲಮ್ ಏನಿರುವುದಿಲ್ಲ. ಆಗ ನಾವು ಮೊದಲನೇದಾಗಿ ಮಾಡಬೇಕಾದದ್ದು ಲಿಂಬೆ ಜ್ಯೂಸ್ ಮಾಡಿ ಕುಡಿಬೋದು. ಖಾಲಿ ಲಿಂಬೆ ನೀರಿಗೆ ಹಿಂಡಿ ಕುಡಿಬೋದು, ಇಲ್ಲದ್ರೆ ಸ್ವಲ್ಪ ಉಪ್ಪಾಗಿ ಲಿಂಬೆಯನ್ನು ಕುಡಿಬೋದು. ಮತ್ತು ಇನ್ನೊಂದು, ಅದಕ್ಕೆ ಆ್ಯಸಿಡ್ ರಿಫ್ಲೆಕ್ಷನ್ ಅಂತ ಹೇಳ್ತೇವೆ. ಕೆಲವೊಂದು ಸಲ ಆ್ಯಸಿಡಿಟಿಯಲ್ಲಿ ಆ್ಯಸಿಡ್ ರಿಫ್ಲೆಕ್ಷನ್ ಆಗ್ತಾ ಇರ್ತದೆ. ಆಗ ನಾವು ಹಾಲಿನ ಉತ್ಪನ್ನಗಳನ್ನು ಯಾವುದನ್ನು ತಗೋಬಾರ್ದು. ಆಗ ನಾವು ಏನು ಮಾಡ್ಬೋದು ಹೇಳಿದರೆ, ಈ 2 ಸ್ಪೂನ್ ಕೊತ್ತಂಬರಿ ತಗೊಳ್ಬೇಕು, ಮತ್ತು 1 ಸ್ಪೂನ್ ಜೀರಿಗೆ, ಮತ್ತು ಒಂದು ಚಿಟಿಕೆಯಷ್ಟು ಓಮ. ಅದು ಆಪ್ಷನಲ್, ಬೇಕಂತೇಳಿಲ್ಲ. ಅದನ್ನು
ತವಾದಲ್ಲಿ ಇಲ್ಲದೆ ಬಾಣಲೆಯಲ್ಲಿ ಸ್ವಲ್ಪ ಹುರಿದು ಎಣ್ಣೆಯಲ್ಲಿ ಏನು ಹಾಕಲಿಕ್ಕಿಲ್ಲ, ಖಾಲಿ ಹುರಿಬೇಕು. ಹುರಿದ ಮೇಲೆ ಅದನ್ನು ತಣ್ಣಗೆ ಹಾಕಲಿಕ್ಕೆ ಬಿಡಬೇಕು. ತಣ್ಣಗೆ ಆದಮೇಲೆ ಅದು ಸ್ವಲ್ಪ ಕರ್ಕುರುತ್ತದೆ ಜಗಿಯುವಾಗ. ಅದು ತಿನ್ನಲಿಕ್ಕೆ ಸಹ ಒಂಥರ ಟೇಸ್ಟಿಯಾಗಿರ್ತದೆ. ಅದರಿಂದ ತುಂಬ ಬೆನಿಫಿಟ್ ಉಂಟು ಈ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರಿಗೆ. ಗ್ಯಾಸ್ಟ್ರಿಕ್ ಆ್ಯಂಡ್ ಆ್ಯಸಿಡ್ ರಿಫ್ಲೆಕ್ಷನ್ ಆಗ್ತಾ ಇರ್ತದೆ ಅವರಿಗೂ ಇದು ಮಾತ್ರ ತುಂಬ ರಾಮಬಾಣ ಅಂತೇಳಿ ಹೇಳ್ಬೋದು. ಬಿಕಾಸ್ ನಾನು ಇದನ್ನು ಪ್ರಯೋಗ ಮಾಡಿ ನೋಡಿ ನನಗೆ ಹೇಳ್ತಿದ್ದೇನೆ. ಮತ್ತೊಂದು ವಿಷಯ ಏನು ಹೇಳಿದರೆ, ಈಗ ಎಲ್ಲರಿಗೆ ಒಂದು ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಇರ್ತದೆ. ಕೊಲೆಸ್ಟ್ರಾಲ್ ಅಂದರೆ ಅದರಿಂದ ಮತ್ತು ಅದು ಮುಂದಕ್ಕೆ ಈ ಹಾರ್ಟಿನ ವಾಲಲ್ಲಿ ಎಲ್ಲ ಈ ಕೊಬ್ಬು ಸ್ವಲ್ಪ ಶೇಖರಣೆಯಾಗಿ ಫಸ್ಟಿಗೆ ಗೊತ್ತಾಗೋದಿಲ್ಲ, ಸ್ವಲ್ಪವೇ ಶೇಖರಣೆ ಆಗಿ ಅದು ಕೊಲೆಸ್ಟ್ರಾಲ್ ಆಗಿ ಪರಿವರ್ತನೆ ಆಗ್ತದೆ. ಬ್ಯಾಡ್ ಕೊಲೆಸ್ಟ್ರಾಲ್, ಗುಡ್ ಕೊಲೆಸ್ಟ್ರಾಲ್ ಎಲ್ಲ ಇರ್ತದೆ. ಗುಡ್ ಕೊಲೆಸ್ಟ್ರಾಲ್ ನಮ್ಮ ಹಾರ್ಟಿಗೆ ಒಳ್ಳೆಯದು. ಅದು ರಕ್ತವನ್ನು ರಕ್ತ ಸಂಚಾರ ಆಗಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ಅದೆಲ್ಲ ಈ ಬಾದಾಮ್ನಲ್ಲೆಲ್ಲ ಸಿಗ್ತದೆ. ಹಾಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಆಗಾಗ ಬಂದು ಹಾರ್ಟಿನ ವಾಲ್ಗಳಲ್ಲಿ ಅಂಟಿಕೊಂಡು ಬ್ಯಾಡ್ ಕೊಲೆಸ್ಟ್ರಾಲ್ ಆಗಿ ಒಂದಿನ ಹಾರ್ಟ್ದು ಪ್ರಾಬ್ಲಮ್ ಬರುವ ಚಾನ್ಸಸ್ ಇರ್ತದೆ. ಇದಕ್ಕೆ ಒಂದು ಅದು ಬರುವ ತನಕ ಕಾಯೋದಕ್ಕಿಂತ ನಾವು ಫಸ್ಟಿಗೆ ನಾವು ಒಂದು ವಾರಕ್ಕೊಮ್ಮೆ ಆಗಲಿ, ಒಂದು 3 ದಿನಕ್ಕೊಮ್ಮೆ ಆಗಲಿ, ಒಂದು ಸಣ್ಣ ಬೆಳ್ಳುಳ್ಳಿ, ಸಣ್ಣ ಅಂದರೆ ಸಣ್ಣದು, ದೊಡ್ಡದಲ್ಲ. ದೊಡ್ಡ ತಿಂದರೆ ನಮಗೆ ಜಗಿಯುವಾಗ ಈ ನಾಲಿಗೆ ಇದು ಆಗ್ತದೆ, ಮತ್ತು ಗಂಟಲು ಇದು ಆಗ್ತದೆ, ಗಂಟಲು ಉರಿತದೆ, ಮತ್ತು ಹೊಟ್ಟೆಗೆ ಹೋದಾಗ ಒಂಥರ ಅನ್ನಿಸ್ತದೆ ಹೊಟ್ಟೆಯೆಲ್ಲ. ಹಾಗೆ ಅದಕ್ಕೆ ಒಂದು ಸಣ್ಣ ಬೆಳ್ಳುಳ್ಳಿಯನ್ನು ಸರಿಯಾಗಿ ಜಗದು ಸ್ವಲ್ಪ ಬಿಸಿ ನೀರನ್ನು ಕುಡಿಬೇಕು. ಇದರಿಂದ ಎಷ್ಟೋ ಕೊಲೆಸ್ಟ್ರಾಲ್ಗಳು ನೀರಾಗಿ ಫುಲ್ಲು ತುಂಬ ರಿಲ್ಯಾಕ್ಸ್ ಅನ್ನಿಸ್ತದೆ. ಮತ್ತೊಂದು ಕೊಲೆಸ್ಟ್ರಾಲಿಗೆ ಮನೆಮದ್ದು ಹೇಳಿದೆ, ಆ್ಯಪಲ್ ಸೈಡರ್ ವಿನೆಗರ್. ಈ ಆ್ಯಪಲ್ ಸೈಡರ್ ವಿನೆಗರನ್ನು ನಾವು ಯಾವಾಗ ನಾನ್ ವೆಜ್ ಎಲ್ಲ ಆಯಿಲಿ ಐಟಮ್ಸ್ ಎಲ್ಲ ತಿಂತೇವೆ ಆ ಟೈಮಲ್ಲಿ ನಾವು ಸ್ವಲ್ಪ ಒಂದು ಲೋಟೆ, ಸಣ್ಣ ಲೋಟೆ, ಒಂದು ಲೋಟೆ ಬಿಸಿ ನೀರಿಗೆ ಒಂದು ಸ್ಪೂನ್ ಇಲ್ಲದೆ ಅರ್ಧ ಸ್ಪೂನ್, ಯಾಕೆಂದರೆ ಅದು ಹುಳಿ ಇರ್ತದೆ, ಗಂಟಲಿಗೆ ಹೋದಾಗ ಒಂಥರ ಸುಟ್ಟಾಗಿ ಅನ್ನಿಸ್ತದೆ. ಅದಕ್ಕೆ 1 ಲೋಟ ನೀರಿಗೆ ಅರ್ಧ ಸ್ಪೂನ್ ಆ್ಯಪಲ್ ಸೈಡರ್ ವಿನೆಗರ್ ಹಾಕಿ ಕುಡಿದ್ರೆ ಸಹ ಕೊಲೆಸ್ಟ್ರಾಲಿಗೆ ತುಂಬ ಒಳ್ಳೆಯದು. ಮತ್ತು ನಮ್ಮ ರಕ್ತ ಇರ್ತದಲ್ಲ, ಅದು ದಪ್ಪ ಆದರೆ ಅದು ಹಾರ್ಟಿಗೆ ತುಂಬ, ಕೊಲೆಸ್ಟ್ರಾಲ್ ಇದ್ದವರಿಗೆ ರಕ್ತ ದಪ್ಪ ಆಗ್ತದೆ. ಈ ಬೆಳ್ಳುಳ್ಳಿ ಮತ್ತು ಆ್ಯಪಲ್ ಸೈಡರ್ ವಿನೆಗರ್ ಈ ಬ್ಲಡ್ಡನ್ನು ತೆಳು ಮಾಡ್ತದೆ, ಆಗ ಬ್ಲಡ್ ಸರ್ಕ್ಯುಲೇಷನ್ ಈಸಿ ಆಗ್ತದೆ. ಹಾಗೆ ಆ್ಯಪಲ್ ಸೈಡರ್ ವಿನೆಗರ್ ಮತ್ತು ಬೆಳ್ಳುಳ್ಳಿ ಇದಕ್ಕೆ ತುಂಬ ಸಹಾಯ ಮಾಡ್ತದೆ. ಮತ್ತೊಂದು ಬೊಜ್ಜು ಕರಗಿಸಲಿಕ್ಕೆ. ಬೊಜ್ಜು ಹೇಳಿದರೆ ವೇಟ್ ಜಾಸ್ತಿ ಆಗ್ತದೆ, ಈ ಹೊಟ್ಟೆಯ ಸುತ್ತ ಫ್ಯಾಟ್ ಫಾರ್ಮ್ ಆಗಿ ಅದು ಬೊಜ್ಜಾಗಿ ಕನ್ವರ್ಟ್ ಆಗ್ತದೆ. ಅದಕ್ಕೆ ಮೇಯ್ನಾಗಿ ಫಸ್ಟಿಗೆ ನಾವು ಜೀರಿಗೆ ನೀರು ಏನು ಮಾಡ್ಬೋದು ಹೇಳಿದರೆ, ಈ ಜೀರಿಗೆ ನೀರನ್ನು ಬೆಳಿಗ್ಗೆ ರಾತ್ರಿ ಮಲಗೋ ಟೈಮಲ್ಲಿ 1 ಲೋಟಕ್ಕೆ ಜೀರಿಗೆಯನ್ನು ಹಾಕಿ ಅದನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೇಕು. 1 ಲೋಟ ನೀರು ಡೈಲಿ ಕುಡಿಬೇಕು. ಇದರಿಂದ ತುಂಬ ಚೇಂಜಸ್ ಕಾಣ್ತದೆ. ಹಾಗೆ ಆ್ಯಪಲ್ ಸೈಡರ್ ವಿನೆಗರ್ ಅದನ್ನು ಮಲಗುವಾಗ ಕುಡಿಬೋದು. ಯಾವುದಾದ್ರೂ ಒಂದನ್ನು ಮಾಡಬೇಕು, ಎಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಹಾಗೆ ಲಿಂಬು ನೀರು ಮತ್ತು ಅದಕ್ಕೆ ಸ್ವಲ್ಪ ಜೇನುತುಪ್ಪ ಬಿಸಿ ನೀರಿಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿದ್ರೂ ಬೊಜ್ಜು ಕಡಿಮೆ ಆಗ್ತದೆ. ಹಾಗೆ ಇನ್ನೊಂದು ಕೊಲೆಸ್ಟ್ರಾಲ್ ಅಲ್ಲ, ಫ್ಯಾಟ್ ಕರಗಿಸಲಿಕ್ಕೆ ಇನ್ನೊಂದು ಮನೆಮದ್ದು ಹೇಳಿದರೆ, ಬೆಟ್ಟದ ನೆಲ್ಲಿಕಾಯಿ ಅದನ್ನು ಕಡಿದು ಬೆಳಿಗ್ಗೆ ಚೆಂದ ಮಾಡಿ ಅದರ ಸೈಡೆಲ್ಲ ಕಟ್ ಮಾಡಿ
ಅದರ ಬೀಜವನ್ನು ತೆಗೆದು ಅದನ್ನು ಮಿಕ್ಸಿಗೆ ಹಾಕಿ ಒಂದು ಸಾಕು, ಜಾಸ್ತಿ ತಿನ್ನಬಾರ್ದು. ನೆಲ್ಲಿ ಸಹ ಡೈಲಿ ತಿನ್ನಬಾರ್ದು, ಒಂದು ವಾರಕ್ಕೊಂದೆರಡು ಸರಿ ಮಾಡ್ಬೋದು. ಇದನ್ನು ನೆಲ್ಲಿಯನ್ನು ಮಿಕ್ಸಿಯಲ್ಲಿ ಹಾಕಿ ಗ್ರೈಂಡ್ ಮಾಡಿ ಅದರ ನೀರನ್ನು ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಕುಡಿಬೋದು. ಇಲ್ಲದ್ರೆ ನ್ಯಾಚುರಲಾಗಿ ಹೀಗೆ ಜಗ್ದು ಕಚ್ಚಿ ತಿನ್ಬೋದು. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಹಾಗೆ ಇಂಥ ಮನೆಮದ್ದುಗಳು ತುಂಬ ಇವೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ.